ಇಷ್ಟು ದಿನ ಕೇಳೋ ಪ್ರಶ್ನೆಗಳೇ ಬೇರೆ, ಇವತ್ತು ಕೇಳ್ತಾ ಇರುವಂತ ಪ್ರಶ್ನೆ ವಿಶೇಷವಾಗಿದೆ. ದೀಕ್ಷೆ ಕೊಟ್ಟು ಮನುಷ್ಯರಿಗಿರುವಂತಹ ಕಾಯಿಲೆಗಳನ್ನ ಕ್ಯೂರ್ ಮಾಡ್ತೀವಿ. ಜಾನುವಾರುಗಳಿಗೆ ಯಾವ ರೀತಿ ರೇಖಿ ದೀಕ್ಷೆಯಿಂದ ಅಥವಾ ರೇಖಿ ದೀಕ್ಷೆ ಪಡೆದ ಚಿಕಿತ್ಸೆಯನ್ನ ಮಾಡಬಹುದು? ನಮಸ್ತೆ, ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ಹೇಗಿದ್ರೆ ಎಲ್ಲರೂ? ಈ ದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಕಾರ್ಯವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಇಷ್ಟು ದಿನ ಕೇಳೋ ಪ್ರಶ್ನೆಗಳೇ ಬೇರೆ, ಇವತ್ತು ಕೇಳ್ತಾ ಇರುವಂತ ಪ್ರಶ್ನೆ ವಿಶೇಷವಾಗಿದೆ. ಅದು ಏನಂದ್ರೆ ಮೇಡಮ್, ನಾವು ಪ್ರತಿ ಸಲ ಮನುಷ್ಯರಿಗೆ ಮಾತ್ರ ದೀಕ್ಷೆ ತಗೋತಾರೆ, ದೀಕ್ಷೆ ಕೊಟ್ಟು ಮನುಷ್ಯರಿಗಿರುವಂತಹ ಕಾಯಿಲೆಗಳನ್ನ ಕ್ಯೂರ್ ಮಾಡ್ತೀವಿ ಅಂತ ವಿಡಿಯೋಗಳು ಮಾಡ್ತಾ ಇದ್ವು. ಸಮಸ್ಯೆಗಳಿದ್ವು, ಆ ಸಮಸ್ಯೆಗಳನ್ನು ನಿಮ್ಗೆ ಅಂತ ಉತ್ತರ ಕೊಡಿಸುವಂಥದ್ದು ಆಗ್ತಿತ್ತು. ಈಗ ಜಾನುವಾರುಗಳಿಗೆ ಯಾವ ರೀತಿ ರೇಖಿ ದೀಕ್ಷೆಯಿಂದ ಅಥವಾ ರೇಖಿ ದೀಕ್ಷೆ ಪಡೆದ ಚಿಕಿತ್ಸೆಯನ್ನ ಮಾಡಬಹುದು? ರೇಖಿ ದೀಕ್ಷೆ ಪಡೆದವ್ರು ಮಾಡ್ಬೋದಾ ಅಥವಾ ಪಡೆದೇನೆ ಮಾಡ್ಬೋದಾ? ಜಾನುವಾರುಗಳು ಅಂದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಎಲ್ಲನೂ ಸೇರುತ್ತೆ ಇದರಲ್ಲಿ. ಹಸು ಆಗಿರ್ಬೋದು, ಕರು ಆಗಿರ್ಬೋದು, ದನ ಆಗಿರ್ಬೋದು, ಮತ್ತೆ ಕುರಿ, ಮೇಕೆ, ಈ ತರ ಎಲ್ಲ ಪ್ರಾಣಿಗಳ ಮೇಲೂ ಪ್ರಯೋಗ ಮಾಡ್ಬೋದಾ ರೇಖಿಯನ್ನು? ಖಂಡಿತ. ಮತ್ತೆ ಯಾವುದೇ ಚಿಕಿತ್ಸೆಯನ್ನ ದೀಕ್ಷೆ ಇಲ್ಲದೆ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಆ ಎನರ್ಜಿ ಅವರು ಕನೆಕ್ಟ್ ಆಗಿರಲ್ಲ. ಅವರಲ್ಲೇ ಎನರ್ಜಿ ಇಲ್ಲ ಅಂದಾಗ ಬೇರೆಯವ್ರಿಗೆ ಮಾಡೋದಾದ್ರೂ ಹೇಗೆ? ಮತ್ತೆ ನೀವು ಹೇಳಿದ ಸತ್ಯ. ಭಾಗಶಃ ಎಲ್ಲರೂ ಕೂಡ ತಮಗೋಸ್ಕರ, ತಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಅಷ್ಟೇ ಈ ಒಂದು ರೇಖೆನ ಬಳಸುವಂತದ್ದಾಗ್ತಿತ್ತು. ಆದರೆ ಕೆಲವೊಂದು ಹಳ್ಳಿಗಾಡು ಪ್ರದೇಶಗಳಲ್ಲಿ ನನ್ನ ವಿದ್ಯಾರ್ಥಿಗಳಲ್ಲಿ ಇವನು ಶಿರ್ಸಿ ಅವರು ತುಂಬಾ ಜನ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು, ಸಾಮಾನ್ಯ ಅಂತ ಅಂದ್ರೆ ಒಂದು ಅವರಲ್ಲಿ ಇರುವಂತಹ ಜಾನುವಾರುಗಳಿಗೂ ಕೂಡ ಒಂದು ರೇಖಿ ಥೆರಪಿಯನ್ನ ಅಪ್ಲೈ ಮಾಡ್ತಾ ಇದ್ರು. ರೇಖಿ ಶಕ್ತಿಯನ್ನ ಅವರಿಗೆ ಒಂದು ಹಸು ತುಂಬಾ ಈ ಗಂಟು ರೋಗ ಆಗಿದ್ದು, ಬಾಯಿ ಹುಣ್ಣಾಗಿದ್ದು, ಮತ್ತೆ ಅವಾಗ ಬರ್ತಿದಂಥದ್ದು ಹಸುಗಳಿಗೆ ಸಾಮಾನ್ಯ ನೋಡಿ ಬೇಸಿಗೆ ಟೈಮ್ ಬರೋಂಗಿಲ್ಲ. ಜಾನುವಾರುಗಳಿಗೆ ಅತಿ ಹೆಚ್ಚು ಕಾಯಿಲೆ ಬೀಳುವಂಥದ್ದು ಆ ಸಮಯದಲ್ಲಿ ಭಾವ ಆಗುವಂಥದ್ದು. ಎಮ್ಮೆಗಳಿಗಿರ್ಬೋದು, ಮೇಕೆಗಳಿಗಿರ್ಬೋದು, ಕುರಿಗಳಿಗಿರ್ಬೋದು, ಕೋಳಿಗಳಿಗಿರ್ಬೋದು. ಸೊ ನೀವ್ ಏನಾದ್ರೂ ಮಾಡ್ತಾ ಇರಿ, ಯಾವ್ದಾದ್ರು ಸಾಕಣೆ ಮಾಡ್ತಾ ಇರಿ, ಅಥವಾ ಮನೆಯಲ್ಲಿರುವಂತಹ ನಿಮ್ಮ ಸಾಕು ಪ್ರಾಣಿಗಳಿರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರೂ ಎಲ್ಲ ಜೀವಿಗಳು ಒಂದು ಅನಾರೋಗ್ಯ ಸಮಸ್ಯೆಗೆ ತುತ್ತಾದಾಗ ಎಲ್ಲವೂ ಕೂಡ ಸಫರ್ ಆಗುತ್ತೆ. ಮನುಷ್ಯ ಹೆಂಗ್ ಸಫರ್ ಆಗ್ತಾನೋ, ಈಗ ನಿಮ್ಮ ತಂದೆ ತಾಯಿ ಕಾಲು ನೋವು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಮಕ್ಕಳು ಏನಾದರೂ ಹುಷಾರಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿರುವಂತಹ ಮೂಕ ಪ್ರಾಣಿಗಳಿಗೆ ಹೆಂಗೆ ಹೇಳೋದಿಕ್ಕೆ ಸಾಧ್ಯ? ಒಂದ್ ವೇಳೆ ಗೊತ್ತಾಯ್ತು, ನಾವು ಮಂಕಾಗಿದ್ದಾಗಲೇ ನೀವು ಆ ಒಂದು ಪ್ರಾಣಿಯ ಸುತ್ತ ಏನಾದರೂ ಇರಲಿ, ಹಸು ಇರಲಿ, ಎಮ್ಮೆ ಇರಲಿ, ದನ ಕರು ಇರಲಿ, ಕೋಳಿ ಇರಲಿ, ನಾಯಿ ಇರಲಿ, ಯಾವುದಾದ್ರೂ ಇರಲಿ, ಸ್ವಲ್ಪ ರೇಖೆ ಎನರ್ಜಿಯನ್ನು ಕನೆಕ್ಟ್ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಭಾಗಶಃ ಉದಾಹರಣೆಗಳಿವೆ. ನಾವು ಎಷ್ಟೋ ಹಸುಗಳಿಗೆ ಹುಷಾರ್ ತಪ್ಪಿದ್ದು, ಈ ಒಂದು ಗದ್ದದಲ್ಲಿ ಗಂಟಾಗಿರುವಂಥದ್ದು, ಸಂಪೂರ್ಣ ಶರೀರದಲ್ಲಿ ಈ ಗಂಟು ರೋಗ ಬರುವಂಥದ್ದು, ಇದೆಲ್ಲ ಬಂದಾಗ ನಾವು ಹೀಲಿಂಗ್ಸ್ಗಳು ಕೂಡ ಹಾಕಿದ್ದೀವಿ, ಗ್ರೂಪ್ನಲ್ಲೇ ಹಾಕಿದ್ದೀವಿ. ಯಾಕೆಂದ್ರೆ ಅವರೆಲ್ಲರಿಗೂ ಕೂಡ ಅನುಭವ ಆಗಲಿ. ಮನುಷ್ಯರಿಗಷ್ಟೇ ಅಲ್ಲ ಈ ಶಕ್ತಿ ಮೀಸಲು, ಎಲ್ಲರಿಗೂ ಕೂಡ ಸಲ್ಲಬೇಕು, ಎಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೋಬೇಕು, ಆ ನೋವಿಂದ ಮುಕ್ತರಾಗಬೇಕು. ಹಾಗಿದ್ದಾಗ ನೀವು ನಿಮ್ಮ ಮನೆಯ ಜನ ಅಷ್ಟೇ ಅಲ್ಲದೆ ನಿಮ್ಮ ಸಾಕು ಪ್ರಾಣಿಗಳಿಗೂ ಕೂಡ ಈ ಶಕ್ತಿಯನ್ನು ಖಂಡಿತವಾಗ್ಲೂ ಬಳಸ್ಬೋದು. ಅದರಿಂದ ಏನಾಗುತ್ತೆ, ಭಾಗಶಃ ಆ ಪ್ರಾಣಿ ಆ ಒಂದು ನೋವಿನಿಂದ ಹೊರಗಡೆ ಬಂದಾಗ ನೀವು ಮನುಷ್ಯರಿಗೆ ಮಾಡಿದಾಗ ಏನು ಪುಣ್ಯ ಫಲ ನಿಮ್ಗೆ ಪ್ರಾಪ್ತಿ ಆಗುತ್ತೋ, ಇವರಿಂದ ಒಂದು ನಿಮಗೊಂದು ಒಳ್ಳೆ ಮಾರ್ಕ್ಸ್ ಸಿಗ್ಬೋದು. ನೀನೇನೋ ಕೈ ಇಟ್ಟೆ, ನಂಗೆ ಹುಷಾರಾಯಿತು, ಆರಾಮಾಯಿತು, ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹೊಗಳೋದಿಕ್ಕೆ ಅವರೇ ನಾಚ್ಕೊಂತಾರೆ. ಯಾಕೆ ಗೊತ್ತಾ, ಎಲ್ಲಿ ಮೇಲೆ ಹೋಗ್ಬಿಡ್ತಾರೋ ಅಂತ. ಬಟ್ ಪ್ರಾಣಿಗಳು ಹಂಗಲ್ಲ, ನೀವು ಮಾಡಿರ್ತೀರ, ಅದಕ್ಕೆ ಕೃತಜ್ಞತಾ ಮನೋಭಾವ ಇರುತ್ತೆ, ನಿಮ್ಮನ್ನು ಅಷ್ಟು ಪ್ರೀತಿ ಮಾಡುತ್ತೆ. ಮತ್ತು ನಿಮ್ಮ ಎಲ್ಲ ನೆಗೆಟಿವ್ಸನ್ನು ಏನಾದರೂ ರಿಸೀವ್ ಮಾಡುವಂತಹ ಯಾವ ಸ್ವಾರ್ಥ ಇಲ್ಲದೆ ರಿಸೀವ್ ಮಾಡುವಂತಹ ಏಕೈಕ ಪ್ರಾಣಿಗಳು ಒಂದು ಜೀವ ಅಂದರೆ ಪ್ರಾಣಿಗಳು ಮಾತ್ರ. ನಿಮಗೇನೋ ಇರುತ್ತೆ, ಯಾರೋ ಮಾಟ ಪ್ರಯೋಗ ಮಾಡಿರ್ತಾರೆ, ಏನೋ ಒಂದು ನೆಗೆಟಿವಿಟಿ ಇರುತ್ತೆ, ಏನೋ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಇರುತ್ತೆ. ನೀವು ಆ ನಾಯಿಯನ್ನು ಅತಿ ಹೆಚ್ಚು ಪ್ರೀತಿ ಮಾಡ್ತಾನೋ, ಪ್ರಾಣಿ ಪಕ್ಷಿಗಳನ್ನು ಮುಟ್ತಾ ಮಾತಾಡ್ಸಾಗ ಏನಾಗುತ್ತೆ ಗೊತ್ತಾ, ಅವುಗಳ ಚಕ್ರಗಳು ತುಂಬಾ ಸೂಕ್ಷ್ಮ ಇರುತ್ತೆ. ಅವರ ಒಂದು ಅವರ ಇರ್ಬೋದು, ಅದರ ಶರೀರ ಚಕ್ರಗಳು ತುಂಬಾ ಸೂಕ್ಷ್ಮ. ಅದು
ಯಾಕೆಂದರೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ನೆಗೆಟಿವ್ ಎನರ್ಜಿಗಳಿರ್ಬೋದು, ನೆಗೆಟಿವ್ ಕನೆಕ್ಷನ್ಸ್ ಇರ್ಬೋದು. ನಿಮ್ಮ ಮನೆಯಲ್ಲಿರುವಂತಹ ಬೆಕ್ಕಿಗೆ, ನಾಯಿಗೆ ಅದರದೇ ಅಂತ ವಿಶೇಷವಾದ ಶಕ್ತಿ ಇದೆ, ವಿಶೇಷವಾದ ಪವರ್ ಇದೆ. ಅದಕ್ಕೇನೆ ಸೊ ಮುಂಚೆನೇ ಏನಾಗುತ್ತೆ, ಒಂದು ಅಮಾವಾಸ್ಯೆ ಹುಣ್ಣಿಮೆಗಿಂತ ಮುಂಚೆ ನಮಗೇನೋ ಅಪಾಯ ಆಗಬೇಕಾಗಿರುತ್ತೆ, ನಿಮ್ಮ ಮನೆಯಲ್ಲಿ ಯಾರಿಗೂ ಏನೋ ಅಪಾಯ ಆಗುತ್ತೆ, ಮನೆಯಲ್ಲಿರುವಂಥ ಮೂಕ ಪ್ರಾಣಿಗಳಲ್ಲಿ ಅದು ಹೋಗಿರುತ್ತೆ. ಸೊ ಸಾಮಾನ್ಯ ನೋಡಿ, ಯಾರೋ ಆ ಒಂದು ಪ್ರಾಣಿಯನ್ನು ನೇಬರ್ಸಿ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ, ಅವ್ರಿಗೇನಾದ್ರು ಕಂಟಕಗಳಿದ್ದಾಗ ಆ ಕಂಟಕಗಳಿಗೆ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಂತಹ ಮೂಕಜೀವಿಗಳು ತುಂಬ ಇದೆ. ಅದು ಯಾವುದು ಸುಳ್ಳಲ್ಲ, ನೀವು ಅಂದ್ಕೊಂಡಿರ್ಬೋದು ಅದೆಲ್ಲ ನ್ಯಾಚುರಲ್ ಅಂತ, ಯಾವುದು ನ್ಯಾಚುರಲ್ ಅಲ್ಲ. ಓಕೆ, ಸಾಮಾನ್ಯ ನೋಡಿ, ಹಿರಿಕರು ಹೇಳ್ತಾ ಇರ್ತಾರೆ, ಒಂದು ಯಾರಿಗೇನಾಗಬೇಕಿತ್ತೋ, ಯಾರಿಗೇನು ತೊಂದರೆ ಆಗ್ತಿತ್ತೋ ಭಗವಂತ ನೋಡು ಅನ್ಯಾಯವಾಗ ನಮ್ಮ ಮನ ಹಸು ಈ ರೂಪದಲ್ಲಿ ಏನೋ ಕಂಟಕ ಕಳೀತು, ಸೊ ಇದು ಹೋಗಿ ಕಂಟಕ ಕಳೀತು ಅಲ್ವಾ. ಏನಕ್ಕೆ ಹೇಳ್ತಾರೆ ಅಂದರೆ, ಏನೋ ಒಂದು ಕೆಡಕ್ ಆಗಬೇಕಿತ್ತು, ಆ ಕೆಡಕನ್ನ ಪಾಪ ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ನಿಮ್ಮನ್ನು ಉಳಿಸಿರುತ್ತೆ. ಹಾಗಿದ್ದಾಗ ರೇಖೆ ಒಳಗಡೆ ಬಂದಾಗ, ರೇಖೆ ಒಳಗಡೆ ಇಲ್ಲ ಅಂದಾಗ ಏನು ಮಾಡ್ತೀರಾ, ನಿಮ್ದೆಲ್ಲವನ್ನ ಅದು ಕೊಟ್ಟು ಆ ಪ್ರಾಣಿಗಳ ಮೇಲೆ ಆ ಪ್ರಾಣಿಗಳ ಜೀವಹಾನಿ ಆಗುವಂಥದ್ದಾಗುತ್ತೆ. ನೀವು ರೇಖೆನಲ್ಲಿ ಇದ್ರಿ ಅಂದರೆ ನಿಮ್ಮ ರಕ್ಷಣೆಯೂ ಆಗುತ್ತೆ, ನಿಮ್ಮ ಕುಟುಂಬದ ಸರ್ವ ಸದಸ್ಯರ ರಕ್ಷಣೆಯೂ ಆಗುತ್ತೆ. ಅವರನ್ನು ಹೆಂಗೆ ರಕ್ಷಣೆ ಮಾಡ್ತಿರಲ್ಲ ಅದೇ ಥರ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಾಕು ಪ್ರಾಣಿಗಳಿಗೂ ಕೂಡ ಒಂದು ರಕ್ಷಣೆಯನ್ನು ನೀಡಿ, ಚಿಕಿತ್ಸೆಯನ್ನು ಮಾಡಿ, ರೇಖಿ ಶಕ್ತಿಯನ್ನು ಅವಕ್ಕೂ ಕೂಡ ವಿನಿಯೋಗ ಮಾಡಿ, ನೀವೇನು ಕ್ರಿಯೇಟ್ ಮಾಡ್ಕೊತಿರಲ್ಲ ಅದ್ಭುತವಾದಂತಹ ಒಂದು ಪಿರಮಿಡ್ ಒಳಗಡೆ ಪ್ರಾಣಿಗಳನ್ನು ಕೂಡ ಹೀಲ್ ಮಾಡ್ಬೋದು. ಆ ನೋವಿರೋ ಜಾಗದಲ್ಲಿ ಹಸ್ತಕ್ರಮ ಮಾಡಿ ಆ ನೋವು ಉಪಶಮನ ಆಗುತ್ತಲ್ಲ, ನಿಟ್ಟು ಉಸಿರು ಬಿಡುತ್ತಲ್ಲ ಪ್ರಾಣಿ, ಅದಕ್ಕಿಂತ ಇನ್ನೊಂದು ಪುಣ್ಯ ಫಲ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಬಾಯಿ ಬಿಟ್ಟು ನಾವು ನೋವನ್ನು ಹೇಳ್ಕೊತೀವಿ, ಬಾಯಿ ಬಿಡದೆ ಹೇಳಿದಾಗ ಆ ನೋವನ್ನು ಅನುಭವಿಸ್ತಾ ಇರುವಂತಹ ಜೀವಿಗಳಿಗೆ ಸಾಂತ್ವನವನ್ನು ನೀಡ್ತಿರಲ್ಲ, ನೋವನ್ನು ಉಪಶಮನ ಮಾಡ್ತಿರಲ್ಲ, ಅದಕ್ಕಿಂತ ಮಹಾನ್ ವ್ಯಕ್ತಿ ಇನ್ಯಾರಿದ್ದಾನೆ ನೋಡಿ. ರೋಡಲ್ಲಿ ಎಲ್ಲೋ ಯಾವುದೋ ಒಂದು ನಾಯಿ ಸತ್ತು ಬೀರುತ್ತೆ, ಅದನ್ನು ತೆಗೆದು ಸೈಡಿಗೆ ಎಳ್ದಾಕುವಂತಹ ಒಂದು ವಿಡಿಯೋ ಮಾಡಾಕಿರ್ತಾರೆ. ಬಿಡಪ್ಪ ನಿಮ್ಮ ಪುಣ್ಯ ಬರಲಿ ಅಂತಾರೆ. ಯಾವುದೋ ಒಂದು ಪ್ರಾಣಿ ತತ್ತರಿಸ್ತಾ ಇರುತ್ತೆ, ಎಲ್ಲೋ ಸಿಗಾಕೊಂಡಿರುತ್ತೆ, ಒದ್ದಾಡ್ತಾ ಇರುತ್ತೆ, ಜೀವ ಹೋಗ್ತಾ ಇರಲ್ಲ, ಬರ್ತಾ ಇರಲ್ಲ. ಅದರಿಂದ ಕಾಪಾಡಿದ ತಕ್ಷಣ ನಿನಗೆ ಭಗವಂತನ ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತಾರೆ. ಒಂದು ಮಂಗಗಳಿರ್ಬೋದು, ಒಂದು ಪ್ರಾಣಿಗಳಿರ್ಬೋದು, ಮನೆ ಸಾಕು ಪ್ರಾಣಿಗಳು ಅಲ್ವಾ. ನಾವು ಇದೆಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಏನು, ನೋವನ್ನು ಹಂಚ್ಕೊಳ್ಳೋಗಿ ವ್ಯಕ್ತಿಗಿಂತ ಮಾತಾಡೋಕ್ಕಾಗ್ದೇ ಮೂಕ ವೇದನೆಯಲ್ಲಿ ಅನುಭವಿಸ್ತಾ ಇರುವಂತಹ ಪ್ರಾಣಿಗಳಿಗೆ ನಾವು ಸಹಾಯವನ್ನು ಮಾಡಿದಾಗ ಸ್ವಯಂ ಭಗವಂತನೇ ಅನುಗ್ರಹಿಸ್ತಾನೆ. ಅವನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅನ್ನೋ ಸಂದೇಶನೇ ಅದೆಲ್ಲ. ನಿಮ್ಗೆ ಗೊತ್ತಿಲ್ವೋ, ಯಾವುದೋ ಒಂದು ಪ್ರಾಣಿ, ಈಗ ಯಾವುದೋ ಒಂದು ನಾಯಿ ಎಲ್ಲೋ ಸಿಗಾಕೊಂಡು ಓದಾಡ್ತಾ ಇರುತ್ತೆ, ಸೊ ನೀವು ಅದನ್ನು ಕಾಪಾಡ್ತೀರಾ. ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ, ಬಿಡ ಒಂದು ಜೀವ ಉಳಿಸ್ತೆ. ನೀವು ನಿಮ್ಮ ಮನೆಯವ್ರಿಗೆ ಎಷ್ಟೇ ಮಾಡಿದ್ರೆ ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ. ಹಾಗಾಗಿ ಯಾವುದೇ ಜಾನುವಾರುಗಳಿಗೆ ಹುಷಾರಿಲ್ಲ ಅಂದರೂ ದಯವಿಟ್ಟು ರೇಖಿ ವಿದ್ಯಾರ್ಥಿಗಳು ಯಾರು ಇದ್ದಲ್ಲಿ ಆ ಒಂದು ಪ್ರಾಣಿಗಳಿಗೂ ಕೂಡ ರೇಖಿ ಚಿಕಿತ್ಸೆಯನ್ನು ಮಾಡಿ, ವಾಟರ್ ಅನಲೈಸ್ ಮಾಡಿ, ಆ ನೀರನ್ನು ಕೊಡಿ. ಇಡ್ತಿರಲ್ಲ, ಕುಡಿಯೋದಕ್ಕೆ ನೀರು ಇಡ್ತಿರಲ್ಲ ಅಥವಾ ಹಾಲು ಹಾಕ್ತಿರಲ್ಲ, ಅದರಲ್ಲಿ ಹಾಕೋ ಮಾಡುವಂಥ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ರೇಖಿ ಸ್ಟೂಡೆಂಟ್ ಉದ್ಭವ ಆಗಿ ರೇಖಿ ದೀಕ್ಷೆ ತಗೊಂಡು ನೋಡಿ, ಮನೆಯಲ್ಲಿ ಒಬ್ಬ ರೇಖಿ ಸ್ಟೂಡೆಂಟ್ ಉದ್ಭವ ಆಗಲ್ಲ, ಅದ್ಭುತವಾದ ಚೈತನ್ಯ ಉದ್ಭವ ಆಗುತ್ತೆ. ಸೊ ಆ ಒಂದು ಚೈತನ್ಯ, ಆ ಒಂದು ಅದ್ಭುತವಾದಂತಹ ಜ್ಯೋತಿಯ ಬೆಳಕಿನಲ್ಲಿ ಮನೆಯಲ್ಲಿ ಇರುವಂತಹ ಸರ್ವ ಸದಸ್ಯರು ಅದ್ಭುತಪೂರ್ಣವಾಗಿರ್ತಾರೆ. ಆಯ್ತಾ. ಈವನ್ ಚರಾಚರಗಳಲ್ಲೂ ಕೂಡ ವಿಶೇಷವಾದ ಶಕ್ತಿ ಸಂಚಾರ ಆಗುತ್ತೆ. ಪ್ರಾಣಿಗಳಲ್ಲಿ, ಎಲ್ಲ ಜಾನುವಾರುಗಳಲ್ಲಿ ವಿಶೇಷವಾದಂತಹ ಶಕ್ತಿ ಸಂಚಲನವನ್ನು ಮಾಡುತ್ತೆ ನೋಡಿ. ಅವು ಎಷ್ಟು ಸೂಕ್ಷ್ಮವೋ ಅದು ಎಷ್ಟು ಪ್ರಭಾವಶಾಲಿಯಾಗಿ ನಿಮ್ಮ ಎಲ್ಲ ಕರ್ಮಗಳನ್ನು ಅದನ್ನು ತಗೊಳುತ್ತೆ. ಅದರ ಕರ್ಮವನ್ನು ಕೂಡ ಹೀಲ್ ಮಾಡುವಂತಹ ಹೀಲರ್ಸ್ ನೀವೇ ಆಗ್ತೀರ ಅಲ್ವಾ. ಸೊ ಅಲ್ಲಿಗೆ ನೀವೇನು, ನೀವು ಆರ್ಡಿನರಿ ಅಲ್ವೇ ಅಲ್ಲ, ಯು ಆರ್ ಎಕ್ಸ್ಟ್ರಾರ್ಡಿನರಿ. ಆದರೆ ಆ ಮಟ್ಟದ ಸಾಧನೆಯನ್ನು ಮಾಡಬೇಕು ಅಂದಾಗ ಮೊದಲಿಗೆ ರೇಖೆಯ ಬಗ್ಗೆ ಅದರ ಒಳಾರಿವು ತುಂಬ ಇದೆ. ರೇಖೆ ಅನ್ನೋದು 2 ಅಕ್ಷರ ಅಲ್ಲ, 2 ಶಬ್ದ ಅಲ್ಲ, ನೀವು ಕೇಳುವಂತಹ ಶಬ್ದ ಅಲ್ವೇ ಅಲ್ಲ. ಇದು ಬ್ರಹ್ಮಾಂಡದ ಮೂಲ ಶಕ್ತಿ. ಆ ಮೂಲ ಶಕ್ತಿಯನ್ನು ಸಂಚಾರವನ್ನು ಮಾಡಿಕೊಳ್ಳೋ ಮೂಲಕ ಅದ್ಭುತ ಚೈತನ್ಯಗಳಾಗಿ ಆಲೋಚನೆಯನ್ನು ಮಾಡಿ, ಮತ್ತು ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಳೋದು ಅಷ್ಟೇ ಅಲ್ಲ. ಇಂದಿನಿಂದ ಹೇಳ್ತೀನಲ್ಲ, ಯಾವುದೇ ಒಂದು ಬೀದಿನಲ್ಲೂ ಒಂದು ನಾಯಿ ಹುಷಾರಿಲ್ಲ ಅಂದರು, ಒದ್ದಾಡ್ತಾ ಇದ್ರು, ಒಂದು ಯಾವುದೇ ಆಗಿರಲಿ, ಯಾವುದೇ ಪ್ರಾಣಿ ಆಗಿರಲಿ, ಒಂದು ಹಂದಿ ಇರ್ಬೋದು, ಹಸು ಇರ್ಬೋದು, ಕರು ಇರ್ಬೋದು, ಎಮ್ಮೆ ಇರ್ಬೋದು, ಆಕಳು ಇರ್ಬೋದು, ಆಯಿತಾ. ಏನಾದರೂ ನಿಮ್ಮ ಮನೆಯಲ್ಲಿ ಯಾರಿಗೆ ಹುಷಾರು, ಹೊರಗಡೆ ಯಾರಿಗೆ ಹುಷಾರೇನಾದರೂ, ಮನೆಯವ್ರಿಗಷ್ಟೇ ಹೀಲ್ ಮಾಡೋದಲ್ಲ. ಒಬ್ಬ ವ್ಯಕ್ತಿ ನಿಮ್ಮ ಎದುರುಗಡೆ ಹೊರಗಡೆ ಒದ್ದಾಡ್ತಾ ಇದ್ದಾನೆ ಅಂದರೆ ಅವನನ್ನು ನೋಡಿ ಮಾಡಿ ಅದ್ಭುತವಾದ ವಿಶಾಲ ಹೃದಯದಿಂದ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಜಸ್ಟ್ ರೇಖಿ ಕನೆಕ್ಷನ್ಸ್ ಕೊಟ್ಟು ಹೋಗಿ. ನೀವೇನಲ್ಲಿ ಮಾಡೋ ಅಪ್ರತಿಮ ಸಾಧನೆ ಏನಿರಲ್ಲ. ಬಟ್ ಆ ಒಂದು ಸುಧಾರಣೆ ಆದಾಗ ನೀವು ಮಾಡಿದ ಕೆಲಸ ಇರುತ್ತಲ್ಲ, ಅದಕ್ಕೆ ಒಂದು ಪುಣ್ಯದ ಫಲವನ್ನು, ಅದರ ಫಲವನ್ನು ಭಗವಂತ ನಿಮಗೋಸ್ಕರ ಎತ್ತಿಟ್ಟಿರ್ತಾನೆ. ಆಯಿತಾ. ನೊಂದ ಜೀವಿಗಳಿಗೆ ನೀವು ಯಾವಾಗ ಮಿಡಿತಾರಲ್ಲ, ನೀವು ನೊಂದಾಗ ಭಗವಂತ ಮಿಡಿತಾನೆ. ಹಾಗಾಗಿ
ಎಲ್ಲ ಶಕ್ತಿಯನ್ನು ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾಗಿ ಇಟ್ಕೋಬೇಡಿ, ನಿಮ್ಮ ಸ್ವಾರ್ಥಕ್ಕಷ್ಟೇ ಸೀಮಿತವಾಗಿ ಇಟ್ಕೋಬೇಡಿ. ನಾನಷ್ಟೇ ಬದುಕಬೇಕು, ನಾನಷ್ಟೇ ಆರೋಗ್ಯವಾಗಿರಬೇಕು, ನಾನು ಐಫೈ ಆಗಿರಬೇಕು, ನಾನು ಆರ್ಥಿಕವಾಗಿ ಮುಂದೆ ಬರಬೇಕು, ಬೊಂಬಡ ಹೊಡಿಬೇಡಿ. ಎಲ್ಲರೂ ಚೆನ್ನಾಗಿರ್ಬೇಕು. ಸರ್ವೇ ಜನ ಸುಖಿನೋ ಭವಂತು ಅಲ್ವಾ? ಸೊ ಇದನ್ನೇ ಹೇಳುವಂಥದ್ದು, ಇದೇ ನಮ್ಮ ಧರ್ಮ ನಮಗೆ ಬೋಧನೆ ಮಾಡುವಂಥದ್ದು. ಹಾಗಾಗಿ ಎಲ್ಲರ ನಿಟ್ಟು ಎಲ್ಲರೂ ಕೂಡ ಇರಲಿ ಅನ್ನೋ ಕಡೆನೇ ಹೋಗಲಿ. ಸಾಧ್ಯ ಆದಷ್ಟು ನೀವು ಚೆನ್ನಾಗಿರಿ, ನೀವು ಖುಷಿಯಾಗಿರಿ, ಬೇರೆಯವ್ರನ್ನೂ ಖುಷಿಯಾಗಿರಿ. ಹಾಗೆ ಎಲ್ಲ ಚರಗಳ ಮೇಲೂ ಕೂಡ ರೇಖಿ ಶಕ್ತಿಯ ಸಂಚಾರವನ್ನು ಮಾಡೋ ಮೂಲಕ ಅದ್ಭುತ ಚೈತನ್ಯಗಳಾಗೋದಕ್ಕೆ ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.